ವಿದ್ಯಾರ್ಥಿಗಳೇ ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, UGCT 2025 ಒಂದು ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿ, ಇದೊಂದು 2025ಗೆ ಸಂಬಂಧಪಟ್ಟ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ನೀವು ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಈ ಒಂದು ಚೆಕ್ ಮಾಡ್ಕೊಂಡ್ ಬನ್ನಿ. ಸೊ ವಿದ್ಯಾರ್ಥಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ ಅಧಿನಿಯಮ 2006 ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೃತ್ತಿಪರ ಕೋರ್ಸ್ಗಳಿಗೆ ಸರ್ಕಾರಿ ಸೀಟ್ ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದೆ. ಸೊ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಇಲಾಖೆ ಪರಿಷತ್ ನವದೆಹಲಿ ಇವರಿಂದ ವೃತ್ತಿಪರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನೀಡಿರುವ ಅನುಮೋದಿತ ಪ್ರವೇಶಾತಿಯನ್ನು ಅಪ್ರೂವ್ಡ್ ಇಂಟೇಕ್ ಅಥವಾ ಅಂದ್ರೆ ಎಷ್ಟು ಟೋಟಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ಸ್ ಎಷ್ಟು ಅವೈಲೇಬಲ್ ಇದಾವೆ ಆಧಾರಿತ ರಾಜ್ಯದಲ್ಲಿನ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನ ಸೀಟ್ ಹಂಚಿಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ಅದರಂತೆ 2025 ಮತ್ತು 26ನೇ ಸಾಲಿನ ಸರ್ಕಾರಿ ಅನುಮೋದಿತ ಮತ್ತು ಇಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ ಖಾಸಗಿ ಮಹಾ ವಿಶ್ವವಿದ್ಯಾನಿಲಯಗಳಲ್ಲಿ ಇಂಜಿನಿಯರಿಂಗ್ ಸ್ನಾತಕೋತ್ತರ ಕೋರ್ಸ್ಗಳಿಗೆ AICTE ಇವರಿಂದ ಪ್ರವೇಶಾತಿಯ ಅನುಮೋದನೆಯನ್ನು ನೀಡಿರುವ ಕಾಲೇಜುಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪರಿಗಣಿಸಲಾಗಿದೆ. ಮುಂದುವರೆದ ಪ್ರಸಕ್ತ ಸಾಲಿನಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯ ಹೊಸ ಕೋರ್ಸ್ಗಳಿಗೆ ಪ್ರಾರಂಭ ಅಥವಾ ಪ್ರವೇಶಾತಿಗೆ ಹೆಚ್ಚಳಕ್ಕೆ ನಿಯಮಾನುಸಾರ ಸರ್ಕಾರದಿಂದ ಅನುಮೋದನೆ ನಿರೀಕ್ಷೇಪಣಾ ಪ್ರಮಾಣ ಪತ್ರಗಳನ್ನು ನೀಡಿರುವ ಕೋರ್ಸ್ಗಳಿಗೆ ಅಳವಡಿಸಿ ಕರಡು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಸಿದ್ಧಪಡಿಸಿ ಇವರೊಂದಿಗೆ ಲಗತ್ತಿಸಿದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಟೋಟಲ್ ಕಾಲೇಜಲ್ಲಿ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ, ಯಾವ ಕೋರ್ಸ್ ಅವೈಲೇಬಲ್ ಇದಾವೆ, ಹಾಗೇನೆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಒಂದು ಕಾಲೇಜಸ್ ಇದಾವೆ. ಸೊ ನಿಮ್ಗೆ ಯಾವ್ದೋ ಒಂದು ಎಕ್ಸ್ಪೆಕ್ಟೆಡ್ ಕಾಲೇಜ್ ಇಟ್ಕೊಂಡಿರ್ತೀರಾ, ಬಟ್ ಆ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಟಿರಲ್ಲ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಟಿರಲ್ಲ. ಸೊ ಅಂದ್ರೆ ಆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲೇಜ್ ಅಲಾಟ್ ಕೊಟ್ಟಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಆಪ್ಷನ್ ಅಲ್ಲಿ ಆ ಕಾಲೇಜು ಆ ಕೋರ್ಸ್ ಅಲ್ಲಿ ಇರುವುದಿಲ್ಲ. ಓಕೆನಾ? ಸೊ ಹಂಗಾಗಿ ಈ ಒಂದು ಡ್ರಾಫ್ಟ್ ಕಾಪಿಯಲ್ಲಿ ಚೆಕ್ ಮಾಡ್ಕೋಬೇಕು ಯಾವ ಕಾಲೇಜ್ ಇದೆ, ಹೌದಾ? ಸೊ ಹಾಗೇನೆ ಯಾವ ಕಾಲೇಜಲ್ಲಿ ಈ ಒಂದು ಕೋರ್ಸ್ ಇದೆ, ಆ ಕೋರ್ಸ್ ಇದೆ, ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅನ್ನೋದನ್ನ ಕಂಪಲ್ಸರಿ ತಿಳ್ಕೊಳ್ಳಿ. ಯಾಕಂದ್ರೆ ಒಂದು ಕಾಲೇಜಲ್ಲಿ ಒಂದು ಬ್ರಾಂಚ್ಗೆ ಕಂಪ್ಯೂಟರ್ ಸೈನ್ಸ್ಗೆ ಒಂದು ಕಾಲೇಜಲ್ಲಿ 60 ಸೀಟ್ಸ್ ಇರ್ತವೆ, ಇನ್ನೊಂದು ಕಾಲೇಜಲ್ಲಿ 90 ಸೀಟ್ಸ್ ಇರ್ತವೆ, ಇನ್ನೊಂದು ಕಾಲೇಜ್ 120 ಸೀಟ್ಸ್ ಕೂಡ ಇರ್ತವೆ. ಓಕೆನಾ? ಸೊ ಅದನ್ನ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಮತ್ತೆ ನಾರ್ಮಲ್ ಆಗಿ ಗೌರ್ಮೆಂಟ್ ಸೀಟ್ಸ್ ಆಗಿರ್ಬೋದು, ಈ ತರ ಒಂದು ಚೇಂಜಸ್ ಮಾಡಿರ್ತಾರೆ. ಮ್ಯಾನೇಜ್ಮೆಂಟ್ ಸೀಟ್ಸ್ ಇಷ್ಟಿರ್ತಾವ ಅಂತ ಚೇಂಜಸ್ ಮಾಡಿರ್ತಾರೆ. ಸೊ ಇದನ್ನೆಲ್ಲ ನೀವು ಒಂದು ಡ್ರಾಫ್ಟ್ ಕಾಪಿಯಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಹಾಗೆ ನೀವು ಒಂದು ಕಾಲೇಜ್ ಲೀಸ್ಟ್ ಮಾಡ್ಬೇಕಂದ್ರೂ ಕೂಡ ಈ ಒಂದು ಡ್ರಾಫ್ಟ್ ಕಾಪಿ ಮುಖಾಂತರ ಒಂದು ಸೀಟ್ ಕಾಲೇಜ್ ಅಲಾಟ್ಮೆಂಟ್ ಆಗೋದು, ಕಾಲೇಜ್ ಲೀಸ್ಟ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ನೀವು ಮಾಡ್ಬೇಕಾಗತ್ತೆ. ಸೊ ಯಾಕಂದ್ರೆ ಇಲ್ಲೇ ಗೊತ್ತಾಗೋದು ನಿಮ್ಗೆ ಎಷ್ಟು ಕಾಲೇಜಸ್ ಇದಾವೆ ಅನ್ನೋದು. ಸೊ ಹಾಗೆ ಇಲ್ಲಿ ಏನಿದೆ ಅಲ್ಲ, ಮುಂದೆ ಈ ಒಂದು ಯಾವ್ದಾದ್ರು ಎಕ್ಸ್ಟ್ರಾ ಕಾಲೇಜಸ್ ಏನಾದ್ರು ಆಡ್ ಮಾಡಿದರೆ, ಹೌದಾ? ಸೊ ಯಾವ್ದಾದ್ರು ಒಂದು ಕಾಲೇಜ್ ಆಡ್ ಮಾಡಿದ್ರೆ ಅಥವಾ ಯಾವ್ದೊಂದು ಕೋರ್ಸ್ ನ ಹಳೆ ಒಂದು ಕಾಲೇಜಲ್ಲಿ ಕೋರ್ಸ್ ಅನ್ನ ಆಡ್ ಮಾಡ್ಕೊಂಡಿರ್ತಾರೆ, AI ಅಂತ ಒಂದು AI ಮಿಷನ್ ಲರ್ನಿಂಗ್, ಡಾಟಾ ಸೈನ್ಸ್, ಈ ತರ ಒಂದು ಕೋರ್ಸ್ ನ ಆಡ್ ಮಾಡ್ಕೊಂಡಾಗ ಅದು ಆಡ್ ಮಾಡ್ಕೊಂಡಿರೋದನ್ನ ಏನಿರುತ್ತಲ್ಲ, ಒಂದು ಇಲ್ಲಿ ಕೊಟ್ಟಿರುವಂತ ಇಮೇಲ್ ID ಏನಿದೆಯಲ್ಲ, ಸೊ ಈ ಇಮೇಲ್ಗೆ ನೀವು ತಿಳಿಸ್ಬೇಕಾಗತ್ತ ಅಂತ ಹೇಳಿದ್ದಾರೆ. ಸೊ ಈ ಇಮೇಲ್ ತಿಳಿಸಿದಾಗ ಏನಾಗುತ್ತೆ, ಅವರು ನೆಕ್ಸ್ಟ್ ಮತ್ತೆ ಫೈನಲ್ ಇಂಜಿನಿಯರಿಂಗ್ ಡ್ರಾಫ್ಟ್ ಕಾಪಿಯನ್ನ ಬಿಡ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ಆ ಒಂದು ಕೋರ್ಸ್ ಅನ್ನ ಆಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವೇನ್ ತಿಳಿಸೋದ್ ಬೇಕಾಗಿರೋದಿಲ್ಲ, ಈ ಒಂದು ಕಾಲೇಜ್ ಯಾರು ಒಂದು ಹೊಸ ಕೋರ್ಸ್ ಅನ್ನ ಆಡ್ ಮಾಡ್ಕೊಂಡಿರ್ತಾರೆ, ಸೊ ಅವ್ರು ತಿಳಿಸ್ತಾರೆ. ಸದ್ಯಕ್ಕೆ ನೀವು ಏನ್ ಮಾಡೋದಿಲ್ಲ, ನೀವ್ ಏನ್ ಮಾಡ್ಬೇಕಂದ್ರೆ ಯಾವ ಕಾಲೇಜ್ ಮಿಸ್ ಆಗಿದೆ ಅಥವಾ ಯಾವ್ದು ಕೋರ್ಸ್ ಮಿಸ್ ಆಗಿದೆ, ಇದರಲ್ಲಿ ಕೋರ್ಸ್ ಇಲ್ಲ ಅಂದ್ರೆ ಫಸ್ಟ್ ಇತ್ತು, ಸದ್ಯಕ್ಕೆ ಈ ಕೋರ್ಸ್ ಇಲ್ಲ ಅಂತ ಅನ್ನೋದು ಏನೋ ಮೆನ್ಷನ್ ಇದ್ರೆ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 7 ದಿನಗಳ ಒಳಗಡೆ. ಸೊ 7 ದಿನ ಒಳಗಡೆ ನೀವು ಒಂದು ಪತ್ರ ಬರೆಯೋದು ಅಥವಾ ಡೈರೆಕ್ಟ್ ಆಗಿ ಹೋಗಿ ಇಲ್ಲಿ ಕೊಟ್ಟಿರೋಂತ BR ಅಂಬೇಡ್ಕರ್ ವಿಧಿ ಬೆಂಗಳೂರಲ್ಲಿ ಹೋಗಿ ಇಲ್ಲಿ ನೋಡಿ. ಸೊ ಇಲ್ಲಿಗೆ ನೀವು ಭೇಟಿ ಕೊಟ್ಟು ನೀವು ಕೇಳ್ಕೋಬಹುದು, ಏನೇ ಡೌಟ್ಸ್ ಇದ್ರು ಕೂಡ ಕೇಳ್ಕೋಬಹುದು. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೆ ಈ ಒಂದು ಡ್ರಾಫ್ಟ್ ಕಾಪಿ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿ, ಈ ಒಂದು ಕಾಲೇಜಲ್ಲಿ ನೋಡಿ, ಇಲ್ಲಿ ನಾನು ಎಕ್ಸಾಂಪಲ್ ಕನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTO ಚಿಂತಾಮಣಿ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ದಾರೆ. ಸೊ ಈ ಕಾಲೇಜಲ್ಲಿ ಟೋಟಲ್ ಇರೋದು ಸೀಟ್ಸ್, ಒಂದು ಕೋರ್ಸ್ ಏನಿದಲ್ಲ, 4 ಕೋರ್ಸ್ ಇದಾವೆ. ಆ ಕೋರ್ಸ್ ಅಲ್ಲಿ ಪ್ರತಿಯೊಂದು ಟೋಟಲ್ ತೆಗೆದುಕೊಳ್ಳೋದು ಇಂಟೇಕ್ 30 ಅಂತ ಇಟ್ಟಿದ್ದಾರೆ. ಪ್ರತಿಯೊಂದರಲ್ಲಿ 60 ಸೀಟ್ಸ್ ಕಂಪಲ್ಸರಿ ಇರ್ತವೆ. ಬಟ್ ಆ ಒಂದು ಊರಲ್ಲಿ ಅತಿ ಕಡಿಮೆ ಸೀಟ್ಸ್ ಅನ್ನ ಇಟ್ಟಿದ್ದಾರೆ. ಓಕೆನಾ? ಸೊ ಬರೇ 120 ಅಂತ ಇಟ್ಟಿದ್ದಾರೆ. ಸೊ ಹಾಗೇನೆ KE ಡಿಪಾರ್ಟ್ಮೆಂಟ್ ಗೆ, ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇರೋದೇ 30 ಸೀಟ್ಸ್ ಇದಾವೆ. ಆ 30 ಸೀಟ್ಸ್ ಕೂಡ KE ಹ್ಯಾಂಡಲ್ ಮಾಡುತ್ತೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 5%,
ಆಮೇಲೆ ಸ್ಪೆಷಲ್ ಸ್ಪೋರ್ಟ್ಸ್ ಏನೋ ಇರ್ಬೋದು. ಸೊ ಇದಕ್ಕೆ ಇಷ್ಟು, ಹೈದರಾಬಾದ್ ಕರ್ನಾಟಕ ಇಷ್ಟು, ರೂರಲ್ಗೆ ಇಷ್ಟು, ಟೋಟಲ್ ಇಂಟೇಕ್ ಎಷ್ಟಿದೆ 28%. ಓಕೆನಾ? 28% ಏನಿದೆ ಹೈದರಾಬಾದ್ ಕರ್ನಾಟಕ ರೂರಲ್ ನಾರ್ಮಲ್ ಆಗಿ ತಗೊಂತೀವಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸಪ್ರೇಟ್ ಬರುತ್ತೆ. ಸೊ ಅದನ್ನ ಈ ತರ ಇರುತ್ತೆ. ಸೊ ನೀವ್ ಏನ್ ಮಾಡ್ಬೇಕು, ಪ್ರತಿ ನಿಮ್ಗೆ ಯಾವ ಕಾಲೇಜ್ ಬೇಕಾಗಿದೆ ಆ ಕಾಲೇಜಲ್ಲಿ ಆ ಒಂದು ಕಾಲೇಜ್ ಹೆಸರು ನೋಡ್ಕೊಳ್ಳಿ. ಸೊ ಆ ಕಾಲೇಜ್ ಹೆಸರು ನೋಡ್ಕೊಂಡ್ಮೇಲೆ ಏನೇನ್ ಒಂದು ಕೋರ್ಸಸ್ ಅವೈಲೇಬಲ್ ಇದಾವೆ, ಎಷ್ಟು ಸೀಟ್ಸ್ ಇದಾವೆ, ಸೊ ರಿಸರ್ವೇಶನ್ಸ್ ಏನೇನಿದೆ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನೇ ಒಂದು ಡ್ರಾಫ್ಟ್ ಕಾಪಿಯಲ್ಲಿ ಸೀಟ್ಸ್ ಅನ್ನ ಅಥವಾ ಒಂದು ಕಾಲೇಜ್ನ ಆಡ್ ಮಾಡಿದರೆ ಇವೇ ಕಾಲೇಜೇ ನಿಮ್ಗೆ ಆಪ್ಷನ್ ಎಂಟ್ರಿ ಕೂಡ ಬರುತ್ತೆ. ಇಲ್ಲಿ ಇರ್ಲಾದಂತ ಕಾಲೇಜ್ ಆಪ್ಷನ್ ಎಂಟ್ರಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಸೊ ಹಂಗಾಗಿ ನಿಮ್ಗೊಂದು ಡ್ರಾಫ್ಟ್ ಕಾಪಿ ಅನ್ನು ಬಿಡ್ತಾರೆ. ಸೊ ಇದ್ರ ನಂತರ ಕೂಡ ಒಂದು ಫೈನಲ್ ಡ್ರಾಫ್ಟ್ ಕಾಪಿ ಅನ್ನು ಬಿಡ್ತಾರೆ. ಯಾಕೆಂದ್ರೆ ಫೈನಲ್ ಡ್ರಾಫ್ಟ್ ಕಾಪಿ ಏನಾಗಿರುತ್ತೆ ಅಂದ್ರೆ ಫೈನಲ್ ಕಾಲೇಜಸ್ ಇರ್ತವೆ, ಹಾಗೆ ಫೈನಲ್ ಕೋರ್ಸ್ ಏನಿರ್ತವೆ ಅದೇ ಫೈನಲ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಡ್ರಾಫ್ಟ್ ಕಾಪಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಾಲೇಜ್ ಕೂಡ ಆಡ್ ಮಾಡಿದೆ, ನಿಮ್ಗೆ ಗೊತ್ತಿರುವಂತ ಕಾಲೇಜ್ ಆಗಿರ್ಬೋದು, ಪಕ್ಕದಲ್ಲಿರುವಂತ ನಿಮ್ಗೆ ನಿಮ್ಮೂರಲ್ಲಿರುವಂತ ಕಾಲೇಜ್ ಆಗಿರ್ಬೋದು. ಸೊ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ ವಿದ್ಯಾರ್ಥಿಗಳು? ಸೊ ಇದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವಿದ್ಯಾರ್ಥಿ. ಇದು ಟೋಟಲ್ 98 ಪೇಜಸ್ ಇದೆ. ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.